ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಬೆಂಗಳೂರಲ್ಲಿ ಇರೋರ ಬಗ್ಗೆ 3ನೇ ದಿನದ ಅಭಿಯಾನವನ್ನ ಒಂದಿಷ್ಟು ಚಾನಲ್ಗಳೀಗ ಮಾಡ್ತಿರುವಂತ ಸರ್, ನಮ್ಮ ಚಾನಲ್ ಕೂಡ ಮಾಡ್ತಿದೆ. ಒಂದಿಷ್ಟು ಜನ ಕ್ಯಾಮ್ರಾ ನೋಡಿ ಓಡೋಗ್ತಾರೆ, ಆಮೇಲೆ ಆನ್ ರೆಕಾರ್ಡ್ ಒಪ್ಕೊಳ್ತಾ ಇದ್ದಾರೆ, ನಾವು ಬಾರ್ಡರ್ ಅಲ್ಲಿ ದುಡ್ಡು ಕೊಟ್ಟು ಬಂದಿದ್ದೀವಿ, ಏಜೆಂಟ್ಗಳಿಗೆ ದುಡ್ಡು ಕೊಟ್ಟಿದ್ದೀವಿ, ನಮ್ಮನ್ನು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಎಲ್ಲೆಲ್ಲಿರ್ಬೇಕು ಅಂತ ಅವರೇ ಮನೆಗಳು ಮಾಡಿಕೊಡ್ತಾರೆ. ಇದ್ರ ಬಗ್ಗೆ ಗೃಹ ಇಲಾಖೆ ಯಾವ ತೀರ್ಮಾನ? ಈಗ ನೋಡಿ, ನಾವಂತೂ ಬಹಳ ಕಠಿಣವಾಗಿ ಇದ್ದೇವೆ ಈ ವಿಚಾರದಲ್ಲಿ. ಕೇಂದ್ರ ಸರ್ಕಾರ ಬಾರ್ಡರ್ ನೋಡೋರು ಯಾರು? ಸೆಂಟ್ರಲ್ ಗೌರ್ಮೆಂಟು ಬಾರ್ಡರ್ನ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಅಥವಾ ಬೇರೆ ಬೇರೆ ಮಿಲಿಟರಿ ಫೋರ್ಸಸ್ ಎಲ್ಲ ಅವರು ಆ ಬಾರ್ಡರ್ನ ಕಾಯ್ಕೊಳ್ತಾರೆ. ಅಲ್ಲಿ ಪೋರಸ್ ಆದರೆ, ಅಂದರೆ ಒಳಗಡೆ ಬರೋದಕ್ಕೆ ಅವಕಾಶ ಕೊಟ್ಟರೆ, ಅವರು ಹಣ ಕೊಟ್ಟು ಒಳಗಡೆ ಬರ್ತಾರೆ ಅಂತ ಅಂದರೆ ಅಲ್ಲಿ ಆ ಗಡಿ ಪ್ರದೇಶದಲ್ಲಿ ಸರಿಯಾಗಿ ಕೆಲಸ ಆಗ್ತಾ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಅದನ್ನು ಕೇಂದ್ರ ಸರ್ಕಾರ, ಡಿಫೆನ್ಸ್ ಮಿನಿಸ್ಟ್ರಿ ಇರ್ಬೋದು ಅಥವಾ ಬೇರೆ ಯಾವುದೇ ಏಜೆನ್ಸಿ ಇರ್ಬೋದು, ಅವರು ಕ್ರಮ ತಗೋಬೇಕು. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಆ ಏಜೆಂಟ್ಗಳು ಉಟ್ಕೊಂಡು ಅವರು ಇಲ್ಲಿ ಇಡೀ ದೇಶದಲ್ಲಿ ಅವ್ರನ್ನ ಎಲ್ಲೆಲ್ಲೇ ಕರ್ಕೊಂಡು ಬಂದು ಕೆಲಸ ಕೊಡಿಸಿ ಆ ರೀತಿ ಎಲ್ಲ ಮಾಡ್ತಾರೆ. ನಮಗೆ ಇಲ್ಲಿ ಗೊತ್ತಾದ ಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ಡಿಪೋರ್ಟ್ ಮಾಡ್ತೀವಿ. ಈಗಾಗಲೇ ನಿನ್ನೆ ಇಲ್ಲ ಮೊನ್ನೆ ಕೂಡ ಸುಮಾರು ಜನರನ್ನ ನಾವು ಹಿಡಿದಿದ್ದೇವೆ. ಅವರನ್ನು ಈಗ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲ, ದಿನನಿತ್ಯ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ನಾನಂತೂ ಸೂಚನೆ ಕೊಟ್ಟಿದ್ದೇನೆ. ಯಾರು ಬಾಂಗ್ಲಾದೇಶಿಗರಿದ್ದಾರೆ, ಯಾರು ಹೊರಗಿಂದ ಫಾರಿನರ್ಸು ಬರ್ತಾರೆ, ಅವರ ಇದನ್ನು ರೆಕಾರ್ಡ್ಸನ್ನು ವೆರಿಫೈ ಮಾಡ್ತಾ ಇರಬೇಕು. ಆಮೇಲೆ ಅವ್ರ ಗಮನಕ್ಕೆ ಯಾರಾದರೂ ಕೂಡ ಅನುಮಾನ ಬಂದರೆ ಅಥವಾ ಗಮನಕ್ಕೆ ಬಂದರೆ ಕ್ರಮ ತಗೋಬೇಕು. ಯಾರು ಬಾಡಿಗೆ ಕೊಡ್ತಾರೆ, ಮನೆ ಬಾಡಿಗೆಗಳು ಕೊಡ್ತಾರಲ್ಲ, ಈಗ ಭಾಳ ಜನ ಈ ಕಡೆ ಕೊತ್ನೂರು ಆಮೇಲೆ ಲಿಂಗರಾಜಪುರ ಈ ಕಡೆ ಎಲ್ಲ ಆಫ್ರಿಕನ್ ಸ್ಟೂಡೆಂಟ್ಸು ಅಥವಾ ಆಫ್ರಿಕನ್ಸ್ ಇದ್ದಾರೆ. ಆ ಬಾಡಿಗೆ ಕೊಡೋರನ್ನು ನಾವು ಮಾನಿಟ್ರ್ ಮಾಡ್ತೀವಿ. ಯಾರ ಹತ್ರ ಅಧಿಕೃತವಾದಂಥ ವೀಸಾ ಇರೋದಿಲ್ಲ, ಎಂಟ್ರಿ ಪರ್ಮಿಟ್ ಇರೋದಿಲ್ಲ, ಅಂಥವರಿಗೆ ನೀವು ಬಾಡಿಗೆ ಕೊಡಕೂಡ್ದು ಅಂತ ಕೂಡ ನಾವು ಸೂಚನೆ ಕೊಟ್ಟಿದ್ದೇವೆ. ಅವ್ರ ಮೇಲೆ ಅದು ಈಗಾಗಲೇ ಕೇಂದ್ರ ಸರ್ಕಾರದಲ್ಲೇ ಅದು ನಿಯಮಗಳಿದ್ದಾವೆ, ಅದರ ಪ್ರಕಾರ ಕ್ರಮ ತಗೊಂತೀವಿ. ಯಾಕೆಂದರೆ ಬಾಂಗ್ಲಾದೇಶಿಗಳು ಬಂದ ತಕ್ಷಣ ನೀವು ಕೊಟ್ಬಿಟ್ರೆ ಅದು ತಪ್ಪಾಗುತ್ತಲ್ವಾ.